ನಾನು ಈ ಹಿಂದೆ ನಾಗಸಂಪಿಗೆ ಹೂವನ್ನು ಬಿಟ್ಟಿದ್ದನ್ನು ವಿಡಿಯೋವನ್ನು ಹಾಕಿದ್ದೇನೆ. ಈಗ ಅನಂತರ ಈಗ ಕಾಯಿಯನ್ನು ಬಿಟ್ಟಿದ್ದನ್ನು ಕೂಡ ಹಾಕಿದ್ದೀನಿ. ಈ ರೀತಿ ಕಾಯಿ ಬಿಟ್ಟ ನಂತರ ಅದನ್ನು ಸೂಕ್ತವಾಗಿ ಬಿಸಿಲಲ್ಲಿ ಒಣಗಿಸಿ ಅದರಿಂದ ಬರುವಂಥ ಬೀಜವನ್ನು ಎಣ್ಣೆಯನ್ನು ಮಾಡ್ತೀವಿ. ಆ ಎಣ್ಣೆನ ದೇವರ ದೀಪಕ್ಕೆ ಹಚ್ಚಲಿಕ್ಕೆ ಮತ್ತು ಇನ್ನಿತರ ರೀತಿಯಲ್ಲಿ ಬಳಸ್ತೀವಿ. ಅಂದರೆ ಇದನ್ನು ನಾವೇನು ಅಡುಗೆ ಎಣ್ಣೆಯಾಗಿ ಬಳಸಲಿಕ್ಕೆ ಬರೋದಿಲ್ಲ. ಹೆಚ್ಚಿನ ರೀತಿಯಲ್ಲಿ ನಾವು ಇದು ಒಂದೊಂದು ಟ್ರೆಡಿಷ್ನಲ್ ಈ ಸಾಂಪ್ರದಾಯಿಕ ಪದ್ಧತಿ ಹಾಗೆ ಇದನ್ನು ದೇವರ ದೀಪಕ್ಕಾಗಿ ಬಳಸ್ತೀವಿ. ಈ ನಂತರದ ವಿಡಿಯೋದಲ್ಲಿ ನಾನು ಅದನ್ನು ಎಣ್ಣೆಯನ್ನು ಹೇಗೆ ತಯಾರಿಸೋದು ಅನ್ನೋದನ್ನು ನಾನು ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ.